ಇನ್ಮೇಲೆ ಮಹಿಳೆಯರೇ ಆಟೋ ಚಾಲನೆ ಮಾಡ್ತಾರೆ. ಬೆಂಗಳೂರಲ್ಲಿ ರಸ್ತೆಗಿಳಿದ 2000 ಸಖಿ ಆಟೋ ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿವರೆಗೂ ಕೂಡ ಆಟೋ ಸೇವೆ ಇರಲಿದೆ. ಪುರುಷರಿಗಷ್ಟೇ ಸೀಮಿತವಾಗಿದ್ದಂತಹ ಆಟೋ ಚಾಲನೆ ಇದೀಗ ಸಖಿ ಆಟೋ ಮೂಲಕ ಮಹಿಳೆಯರು ಕೂಡ ಎಂಟ್ರಿ ಆಗಿದ್ದಾರೆ, ಅಖಾಡಕ್ಕೆ ಇಳಿದಿದ್ದಾರೆ. ಇನ್ಮೇಲಿಂದ ಮಹಿಳೆಯರು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿವರೆಗೂ ಕೂಡ ಆಟೋ ಸೇವೆ ಲಭ್ಯ ಇರುತ್ತೆ. ಪುರುಷರಿಗಷ್ಟೇ ಸೀಮಿತವಾಗಿದ್ದಂತಹ ಆಟೋ ಚಾಲನೆ ಸಖಿ ಆಟೋ ಮೂಲಕ ಇದೀಗ ಮಹಿಳೆಯರು ಕೂಡ ಎಂಟ್ರಿ ಆಗಿರುವಂಥದ್ದು. ಬೆಂಗಳೂರಲ್ಲಿ ಆಟೋ ಸ್ಟೇರಿಂಗ್ ಹಿಡಿದಿದ್ದಾರೆ ಮಹಿಳೆಯರು. ಆಪ್ ಮೂಲಕ ಸಖಿ ಆಟೋ ಬುಕ್ ಮಾಡಬಹುದು. ಸದ್ಯಕ್ಕೆ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಹಂತದಲ್ಲಿದೆ. ಕೆಲವೇ ದಿನಗಳಲ್ಲಿ ಸಖಿ ಆಟೋ ರೋಡ್ಗಿಳಿಯಲಿದೆ ಅನ್ನುವಂತಹ ಮಾಹಿತಿ. ಇನ್ನು ಮುಂದೆ ಮಹಿಳೆಯರೇ ಆಟೋ ಚಾಲನೆಯನ್ನ ಮಾಡ್ತಾರೆ. ಬೆಂಗಳೂರಲ್ಲಿ 2000 ಸಖಿ ಆಟೋ ಈಗ ಆಲ್ರೆಡಿ ರೋಡ್ಗಿಳಿದಿದೆ. 6 ಗಂಟೆಯಿಂದ ಆರಂಭ ಆಗುತ್ತೆ, ರಾತ್ರಿವರೆಗೂ ಕೂಡ ಚಾಲನೆಯನ್ನ ಮಾಡೋದಕ್ಕೆ ಮುಂದಾಗುವಂಥದ್ದು. ಆಪ್ ಮುಖಾಂತರ ಕೂಡ ಸಖಿ ಆಪ್ ಮುಖಾಂತರ ಕೂಡ ಆಟೋವನ್ನ ಬುಕ್ ಮಾಡ್ಕೊಳ್ಬಹುದು. ಸಖಿ ಆಟೋ ಬುಕ್ ಮಾಡೋದಕ್ಕೆ ವಾಟ್ಸಪ್ ಸಂಖ್ಯೆ ಕೂಡ ಲಭ್ಯ ಆಗಿರುತ್ತೆ. ಸದ್ಯಕ್ಕೆ ಅಪ್ಲಿಕೇಶನ್ ಇನ್ನು ಅಪ್ಡೇಟ್ಸ್ ಹಂತದಲ್ಲಿ ಇರೋದ್ರಿಂದಾಗಿ ಇನ್ನು ಕೂಡ ಚಾಲನೆಗೆ ಸಿಕ್ಕಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ಆರಂಭ ಆಗತ್ತೆ. ಬರೋಬ್ಬರಿ 2000 ಸಖಿ ಆಟೋಗಳು ಇದೀಗ ರೋಡ್ಗಿಳಿದಿರುವಂಥದ್ದು. ಕುಟುಂಬದ ಆರ್ಥಿಕ ನಿರ್ವಹಣೆ, ಮಕ್ಕಳ ಭವಿಷ್ಯ ಮತ್ತೆ ಸ್ವಾತಂತ್ರ್ಯ ಬದುಕಿನ ಹಂಬಲದೊಂದಿಗೆ ಮಹಿಳೆಯರು ಸ್ಟೇರಿಂಗ್ ಹಿಡಿಯೋದಕ್ಕೆ ಮುಂದಾಗಿರುವಂಥದ್ದು. ಪುರುಷರಿಗಷ್ಟೇ ಸೀಮಿತ ಆಗಿತ್ತು ಇಷ್ಟು ದಿನ ಆಟೋ ಡ್ರೈವಿಂಗ್ ಅನ್ನುವಂಥದ್ದು. ಇದೀಗ ಮಹಿಳೆಯರ ಪಾಲಿಗೆ ವರದಾನವಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಒಂದು ರೀತಿಯಾಗಿ ಖುಷಿ ಪಡುವಂತಹ ವಿಚಾರ, ಸಖಿ ಆಟೋ ಇದೀಗ ರೋಡಿಗೆ ಇಳಿದಿದೆ. ಬರೋಬ್ಬರಿ 2000 ಆಟೋಗಳು ಅಂತ ಹೇಳಲಾಗ್ತಾ ಇದೆ. ಸೊ ಅಪ್ಲಿಕೇಶನ್ ಯಾವಾಗ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ? ಮೊಬೈಲ್ ಅಪ್ಲಿಕೇಶನ್ ಆಗಿರ್ಬೋದು, ಹಾಗೆ ಏನೆಲ್ಲ ಒಂದು ಬುಕ್ಕಿಂಗಿಗೆ ಏನೆಲ್ಲ ಒಂದು ರೂಲ್ಸ್ ಆಗಿರ್ಬೋದು, ಆ ಥರ ಏನಾದರೂ ಇದೆಯಾ? ಯಾವೆಲ್ಲ ಬೆನಿಫಿಟ್ಸನ್ನ ನಾವು ಪಡೆದುಕೊಳ್ಬಹುದು? ಮತ್ತೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಎಷ್ಟು ಗಂಟೆವರೆಗೂ ಕೂಡ ಲಭ್ಯ ಇರುತ್ತೆ? ಎಲ್ಲದರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಲಕ್ಷ್ಮಿ. ಎಸ್ ರೋಜಾ, ಈಗಾಗಲೇನು ಮಹಿಳೆಯರಿಗೆ ಅಂದ್ರೆ ಅವರು ಸ್ವತಂತ್ರವಾಗಿ ಕೆಲಸ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಕ್ಷೇತ್ರದಲ್ಲೂ ಸಹ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಸಹ ತಮ್ಮದೇ ಆದಂತಹ ಛಾಪನ್ನ ಮುಟ್ಟಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ತುಂಬಾ ಜನರು ಸಹ ಬೆಂಗಳೂರಿನಲ್ಲಿ ಮಹಿಳೆಯರು ಆಟೋ ವರ್ಕರ್ಸ್ ಇದ್ದಾರೆ. ಸೊ ಸದ್ಯಕ್ಕೆ ಸಖಿ ಆಟೋ ಮುಖಾಂತರವಾಗಿ 2000 ಸಖಿ ಆಟೋಗಳು ಈಗ ರೋಡಿಗೆ ಇಳಿಯಲಿದ್ದಾವೆ. ಇನ್ನೇನು ಶೀಘ್ರದಲ್ಲೇ ರೋಡಿಗೆ ಇಳುತ್ತೆ. ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಮಹಿಳೆಯರೇ ಓಡಿಸ್ತಾರೆ, ಅದಕ್ಕೆ ಸಂಪೂರ್ಣವಾಗಿ ಮಹಿಳೆಯರೇ ಜವಾಬ್ದಾರಿ ಆಗಿರ್ತಾರೆ. ಸೊ ಹಾಗಾಗಿ 2000 ಆಟೋಗಳು ಇನ್ನೇನು ರಸ್ತೆಗೆ ಇಳಿಯಲಿದೆ. ಸೊ ಹಾಗಾದ್ರೆ ನಾವು ಸಖಿ ಆಟೋವನ್ನ ಬುಕ್ ಮಾಡ್ಕೊಳ್ಬೇಕು ಅನ್ನುವಂತ ಗೊಂದಲ ಖಂಡಿತವಾಗಿಯೂ ಎಲ್ಲರಲ್ಲೂ ಇರುತ್ತೆ. ಸೊ ಅವರು ಯಾವ ರೀತಿಯಾಗಿ ಬುಕ್ ಮಾಡ್ಕೊಳ್ಬೇಕು ಅಂತಂದ್ರೆ, ಓಲಾ ಉಬರ್ ರ್ಯಾಪಿಡೋ ಮಾದರಿಯಲ್ಲಿ ಆಸ್ ಇಟ್ ಈಸ್ ಈಗ ಓಲಾ ಉಬರ್ ಹೇಗಿರುತ್ತೆ ಅದ್ರ ಮುಖಾಂತರವಾಗಿಯೂ ಸಹ ಅವರು ಬುಕ್ ಮಾಡ್ಕೋಬಹುದು. ಜೊತೆಗೆ ವಾಟ್ಸಪ್ ಅನ್ನುವಂಥದ್ದು ವಾಟ್ಸಪ್ ನಂಬರ್ ಮುಖಾಂತರವಾಗಿಯೂ ಸಹ ಬುಕ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅನುವು ಮಾಡಿಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಬೆಳಿಗ್ಗೆ 6ರಿಂದ ರಾತ್ರಿವರೆಗೂ ಸಹ ಆಟೋ ಸೇವೆ ಇರಲಿದೆ. ಅಂದ್ರೆ ಅವರ ಮೇಲೆ ಡಿಪೆಂಡ್ ಇರುತ್ತೆ. ಹೆಣ್ಮಕ್ಳಿಗೆ ಯಾವ ಮಹಿಳೆಗೆ ಬೆಳಿಗ್ಗೆ ಹೊತ್ತಿನಲ್ಲಿ ಕೆಲಸ ಮಾಡೋದಕ್ಕೆ ಆಗುತ್ತೋ ಅವ್ರ ಕೆಲ್ಸದ ಮೇಲೆ ನೋಡ್ಕೊಂಡು ಆಟೋವನ್ನ ಅವರು ನಿಭಾಯಿಸಬಹುದು. ಒಟ್ಟಾರೆಯಾಗಿ ಯಾವ ಕಾರಣಕ್ಕಾಗಿ ಹೆಣ್ಮಕ್ಳಿಗೆ ಇದು ಸಖಿ ಆಟೋ ಬಂದಿದೆ ಅಂತಂದ್ರೆ, ಹೆಣ್ಮಕ್ಳು ಸಹ ಸ್ವತಂತ್ರವಾಗಿ ತಮ್ಮ ಕುಟುಂಬವನ್ನಾಗಿರ್ಬೋದು, ಮಕ್ಕಳ ಭವಿಷ್ಯ ಆಗಿರ್ಬೋದು, ಅವರಿಗೆ ಬೇರೆ ಕೆಲಸ ಮಾಡಕ್ ಆಗದೆ ಇರುವಂತವ್ರು ಈ ಆಟೋ ಮುಖಾಂತರವಾಗಿಯೂ ಸಹ ಅವರು ಕೆಲಸ ಮಾಡಿ ಜೀವನ ನಡೆಸೋದಕ್ಕೆ ಅವರಿಗೆ ಸಹಾಯ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಬಂದಿರುವಂತದ್ದು ಸಖಿ ಆಟೋ. ಏನು ಶೀಘ್ರದಲ್ಲಿಯೇ ಏನೋ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಹಂತದಲ್ಲಿದೆ. ಹಾಗಾಗಿ ಶೀಘ್ರದಲ್ಲಿಯೇ ಜನರಿಗೆ ಕೈ ತಲುಪುವಂತ ಸಾಧ್ಯತೆ ಇದೆ. ಇನ್ನು ಮೊದಲ 2 ಕಿಲೋಮೀಟರ್ಗೆ ಏನಿದೆ 50 ರೂಪಾಯಿ ಆಗತ್ತೆ. ಸೊ ನಂತರದಲ್ಲಿ ಇನ್ನು 2 ಕಿಲೋಮೀಟರ್ ಅಂದ್ರೆ ಪ್ರತಿ ಕಿಲೋಮೀಟರ್ಗೂ 20 ರೂಪಾಯಿ ಅಂತೆ ಏರಿಕೆ ಆಗ್ತಾ ಹೋಗುವಂತದ್ದು. ಸೊ ಒಟ್ಟಾರೆಯಾಗಿ ಏನು ಶೀಘ್ರದಲ್ಲಿಯೇ ಜನಸಾಮಾನ್ಯರಿಗೆ ಈ ಆಟೋ ಸೇವೆ ಸಿಗ್ಲಿರುವಂತದ್ದು. ಓಕೆ ಲಕ್ಷ್ಮಿ, ಏನಂದ್ರೆ ನಮ್ಮ ಆಫೀಸಲ್ಲೂ ಕೂಡ ಕೆಲವರಿಗೆ ಡೌಟ್ ಇದೆ ಲಕ್ಷ್ಮಿ. ನಮ್ಮ ಗಂಡ ಹೈಕ್ಳಿಗೆ ಏನ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬರೀ ಹೆಣ್ಮಕ್ಳಿಗೆ ಮಾತ್ರನ ಈ ಸಖಿ ಆಟೋ ಸೀಮಿತವಾಗಿರೋದು ಅಥವಾ ನಾವು ಕೂಡ ಹತ್ಬೋದಾ ಮೇಡಮ್, ಹೋಗ್ಬೋದಾ ಅನ್ನೋ ಡೌಟ್ ಹುಡುಗರಿಗೆ, ಹೇಗೆ ಅಂತ ಹೇಳ್ಬಿಟ್ಟು.
ಖಂಡಿತವಾಗಿಯೂ ಹೆಣ್ಮಕ್ಳು ಜೊತೆಗೆ ಗಂಡ್ಮಕ್ಳು ಹೋಗ್ಬಹುದು, ಆ ರೀತಿಯಲ್ಲಿ ಏನಿಲ್ಲ. ಬಟ್ ಯಾವುದೇ ರೀತಿಯಾಗಿ ಇದಕ್ಕೆ ಈ ಕ್ವಶನ್ಸ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಡಿಕ್ಲೇರೇಷನ್ ಇನ್ನು ಸಖಿ ಆಟೋ ಸಂಘದಿಂದ ಕಡೆ ನಮ್ಗೆ ಯಾವ್ದು ಬಂದಿಲ್ಲ. ಬಟ್ ಇದ್ರಲ್ಲಿ ಹೆಣ್ಮಕ್ಳಿಗೆ ಒಂದ್ ರೀತಿಯಲ್ಲಿ ಸೇಫ್ಟಿ ಅನ್ನುವ ವಿಚಾರಕ್ಕಾಗಿ ಈ 2000 ಆಟೋಗಳನ್ನ ತಂದಿದ್ದಾರೆ. ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಗಂಡ್ಮಕ್ಳಿಗೂ ಮೇ ಬಿ ಕೊಡುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಯಾವುದೇ ಮೂಲ ಮಾಹಿತಿಗಳು ಸಹ ಇಲ್ಲಿ ಗಂಡು ಹೆಣ್ಣು ಅನ್ನುವಂತ ಭೇದ ಭಾವದಿಂದ ತಂದಿರುವಂತಹ ಮಾಹಿತಿ ಸದ್ಯಕ್ಕೆ ನೀಡಿಲ್ಲ. ಸೊ ಯಾವಾಗ ಈ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಹಂತದಲ್ಲಿ ಬರುತ್ತೋ, ಯಾವಾಗ ರಸ್ತೆಗೆ ಇಳಿಯಲಿದಾವೆ ಆಟೋಗಳು, ಆ ಸಂದರ್ಭದಲ್ಲಿ ಎಲ್ಲವನ್ನೂ ಕ್ಲಿಯರಿಫಿಕೇಶನ್ ಕೊಡುವುದಕ್ಕೆ ಸಜ್ಜಾಗಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.